This worship shook heaven. ಇವತ್ತು ಆರಾಧನೆ ಅನ್ನೋದ್ರಲ್ಲಿ ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಆರಾಧನೆ ಆ ರೀತಿಯಲ್ಲಾಗಿರ್ಬೋದು. ಇವತ್ತು ಹೇಳುವ ಒಂದು ಆರಾಧನೆ ಎಂಥ ಆರಾಧನೆ ಅನ್ನೋದನ್ನ ಇವತ್ತು ಒಂದು ಬೈಬಲ್ ಇನ್ಸಿಡೆಂಟ್ ಮೂಲಕ ಒಂದು ಘಟನೆಯನ್ನು ಧ್ಯಾನ ಮಾಡಿ ಅದನ್ನು ನೋಡೋಣ. ಇವತ್ತು ನಾನು ವಿವರಿಸುವ ಕಾರ್ಯಗಳನ್ನ ನೀವು ಕೇಳಕ್ ಮುಂಚೆ ಇವತ್ತು ಏನು ಕಳ್ತ್ಕೊಂತೀರಾ ಅಂತ ಹೇಳ್ತೇನೆ. ಇವತ್ತು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೇ ಇರುವ ಒಂದು ವ್ಯಕ್ತಿ, ಅವನಿಗೆ ಬೇರೆ ಗತಿ ಇಲ್ಲ. ಅವನು ಈ ಲೋಕದವನ ಹಾಗೆ ಅವನು ನೋಡಕ್ ಸಾಧ್ಯ. ಈ ಲೋಕದಲ್ಲಿರುವವನ ಹಾಗೆ ಅವನಿಗೆ ಈ ಲೋಕದಲ್ಲಿರುವ ಕಾರ್ಯಗಳೇ ಅವನಿಗೆ ಆಧಾರವಾಗಿರೋದು. ಅದರಿಂದ ಈ ಲೋಕದ ಫಲಗಳನ್ನೇ ಅವನು ಅನುಭವಿಸಕ್ ಸಾಧ್ಯ. ಆದ್ರೆ ನಾನಿವತ್ತು ಯಾರಿಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸತ್ಯವನ್ನು ಕೇಳಿ ಸತ್ಯದ ಮೂಲಕ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಪವಿತ್ರಾತ್ಮದಿಂದ ಹುಟ್ಟಿ ಪವಿತ್ರಾತ್ಮನ ಬಲ ಸಾಮರ್ಥ್ಯನಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಅನಿಸ್ಬೋದು ನಿಮಗೆ. ಆದರೆ ಅದರ ಫಲ ಯಾವುದು ಶರೀರದಲ್ಲಿ ಕಾಣಿಸ್ತಾ ಇಲ್ಲ. ಅದರ ಫಲವನ್ನು ನಾವು ಶರೀರದಲ್ಲಿ ಅನುಭವಿಸ್ತಾ ಇಲ್ಲ. ಯಾಕೆ? ನಾವು ವಾಕ್ಯವನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಾಕ್ಯವನ್ನು ಓದುವಾಗ ಅದರಲ್ಲಿ ಇರುವ ಹಾಗೆ ಓದಿ ಅರ್ಥ ಮಾಡ್ಕೊಂಡ್ರೆ ಅದು ಮಾಹಿತಿ, ಆ ವಿಷಯ ನಿಮಗೆ ತಿಳಿದಿದೆ, ಅದು ಯಾವ ಪ್ರಯೋಜನವೂ ಇಲ್ಲ. ಆದರೆ ಬರೆದಿರುವ ವಾಕ್ಯದ ಮೂಲಕ ನಿಮಗಿಂದ ಯೇಸುವನ್ನು ನೋಡಕ್ ಸಾಧ್ಯವಾಗಬೇಕು. ವಾಕ್ಯದಲ್ಲಿ ಯೇಸುವನ್ನು ನೋಡಕ್ ಸಾಧ್ಯವಾಗುವಾಗ ನೀವು ಯೇಸು ಕ್ರಿಸ್ತನಲ್ಲಿ ಇರುವುದನ್ನ ನೀವು ನೋಡ್ಬೋದು. ಯಾಕಂದ್ರೆ ನಿಮ್ಮ ಇರುವಿಕೆನೇ ಯೇಸು ಕ್ರಿಸ್ತನಲ್ಲಿ, ನಿಮ್ಮ ಜೀವನೇ ಯೇಸು ಕ್ರಿಸ್ತನಲ್ಲಿ. ಯಾವಾಗ ವಾಕ್ಯದಲ್ಲಿ ಯೇಸುವನ್ನು ನೋಡಿ ಯೇಸುವಲ್ಲಿ ನಿಮ್ಮನ್ನು ನೋಡ್ತೀರೋ ಅವಾಗ ನಿಮಗೆ ಅರ್ಥ ಆಗುತ್ತೆ, ಓ ಇದು ನನ್ನ ಬಗ್ಗೆ ಹೇಳ್ತಾ ಇರುವ ವಿಷಯ, ಇದು ಯಾರ್ದೋ ಯಾವಾಗ್ಲೋ ನಡೆದ ಘಟನೆ ಅಲ್ಲ ಅನ್ನುವ ಪ್ರಕಟಣೆ ನಿಮಗೆ ಉಂಟಾಗುವಾಗ ಆವಾಗ ಸತ್ಯದ ಆತ್ಮ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಅರ್ಥ. ಹಲ್ಲೆಲೂಯ. ಇವತ್ತು ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಸ್ಟೇಟ್ಮೆಂಟ್. 99% ಯಾಕೆ ವಿಶ್ವಾಸಿಗಳು ಆಶೀರ್ವಾದವಾಗಿಲ್ಲ? 99% ಯಾಕೆ ವಿಶ್ವಾಸಿಗಳು ದೇವರು ಹೇಳಿರುವ ಪ್ರಕಾರ ಅವರ ಜೀವಿತದಲ್ಲಿ ಕಾರ್ಯಗಳಿಲ್ಲ? ಪರ್ಟಿಕ್ಯುಲರ್ ಆಗಿ ದರ್ ಆರ್ 2 ಥಿಂಗ್ಸ್. ಒನ್ ಇಸ್ ಹಂಬಲ್ನೆಸ್. ಫಾಸ್ಟ್ ಹೇಳಿದ್ರು, ನೀವು ಎಷ್ಟು ಕರೆಕ್ಟಾಗಿ ವರ್ಡ್ ಹೇಳಿ, ತಗ್ಗಿಸುವುದಂದ್ರೆ ಒಂಥರ ಲೋ ಲೆವೆಲ್ ಹೋಗೋದು. ಹಂಬಲ್ನೆಸ್ ಅನ್ನೋದು ನೀವು ಎಲ್ಲದಕ್ಕೂ ನಿಮ್ಮನ್ನು ಅರ್ಪಿಸಿಕೊಡುವ ಒಂದು ಭಾವನೆ. ನಿಮ್ಮನ್ನು ನಿಮ್ಮನ್ನು ಒಪ್ಪಿಸುವುದು, ಸರೆಂಡರಿಂಗ್ ಅಂತ ಒಂದು ಭಾವನೆಯಲ್ಲಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡುವುದೇ ಹಂಬಲ್ನೆಸ್. ಹಾಗಾದ್ರೆ ಏನರ್ಥ ಗೊತ್ತಾ? ನನಗೆ ಗೊತ್ತಿಲ್ಲ, ಆದರೆ ಇದು ಹೇಗೆ ಕಾರ್ಯ ಮಾಡುತ್ತೆ ಅಂತ ಗೊತ್ತಿಲ್ಲ. ಆದರೆ ಈ ವಾಕ್ಯವನ್ನು ಹಾಗೇ ನಾನು ಒಪ್ಕೊಂತೀನಿ, ಹಾಗೇ ನಾನು ಸ್ವೀಕಾರ ಮಾಡ್ಕೊತೀನಿ. ಈ ವಾಕ್ಯದ ಮಹಿಮೆಯನ್ನು ನಾನು ಅನುಭವಿಸ್ಬೇಕು ಅನ್ನುವ ಬಯಕೆಯನ್ನು ತೋರಿಸೋದು, ದಾಹವನ್ನು ತೋರಿಸೋದು, ಹಸುವನ್ನು ತೋರಿಸುವ ವಿಷಯ. ಎರಡನೇ ಕಾರ್ಯ, 99% ಯಾಕೆ ದೇವರ ಆಶೀರ್ವಾದ ಅನುಭವಿಸ್ತಾ ಇಲ್ಲ ಅಂದ್ರೆ, ಒಂದು ವಿಷಯ ತಿಳಿದಿರುವ ವಿಷಯದಲ್ಲಿ ದೃಢವಾಗಿ ನಿಂತಿರೋದು. ಅದಕ್ಕಿಂತ ಒಂದು ಕಾರ್ಯ ಬೇರೆ ಬರುವಾಗ, ಇಲ್ಲ ಅದಕ್ಕಿಂತ ಒಂದು ವಿಶೇಷವಾದ ಒಂದು ಸತ್ಯ ಬರುವಾಗ ಒಪ್ಕೊಳ್ಳಕ್ಕಾಗದೇ ಇರುವ ಹೃದಯ. ಹಂಗಂದ್ರೆ ನನಗೆ ಗೊತ್ತಿರೋದೇ ಸರಿ ಅಂತ ತೀರ್ಮಾನ ಮಾಡೋದು. ಇದು ಯಾವುದನ್ನ ತೋರಿಸ್ತಾ ಇದೆ ಅಂದ್ರೆ ಸ್ಪಿರಿಚುವಲ್ ಪ್ರೈಡ್, ಆತ್ಮದ ಹೆಮ್ಮೆ, ಸ್ಪಿರಿಚುವಲ್ ಪ್ರೈಡ್. ಇದು ಎರಡು ಕಾರ್ಯಗಳಿಂದ 99% ವಿಶ್ವಾಸಿ ಬಿಲೀವರ್ ಅಂತ ಹೇಳ್ಕೊಂಡಿರೋರು ಆಶೀರ್ವಾದವನ್ನು ಅನುಭವಿಸ್ತಾ ಇಲ್ಲ. ಯು ಕ್ಯಾನ್ ಜಸ್ಟಿಫೈ, ನನಗಿರುವ ತಿಳುವಳಿಕೆ ಕರೆಕ್ಟ್, ನಾನು ಮಾಡ್ತಾ ಇರೋದು ಕರೆಕ್ಟು, ನೀನು ಮಾಡ್ತಾ ಇರೋದು ಕರೆಕ್ಟಾಗಿ ದೇವರ ಪ್ರಕಾರ ಇದೆ, ದೇವರ ಫಲಗಳು ನಿನ್ನ ಶರೀರದಲ್ಲಿ ಕಾಣಲೇಬೇಕು. ಹಲ್ಲೆಲೂಯ. ಆದ್ರಿಂದ ಈ ಎರಡು ಕಾರ್ಯಗಳ ಬಗ್ಗೆ ಇರುವ ಒಂದು ಘಟನೆಯನ್ನು ಇವತ್ತು ದೇವರು ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ಯಾವ ರೀತಿ ನೀವು ದೇವರಿಗೆ ಎಷ್ಟು ಭಕ್ತಿ ಉಳ್ಳವರಾಗಿದ್ದೀರಿ, ಎಷ್ಟು ಫಾಸ್ಟಿಂಗ್ ಮಾಡಿದ್ದೀನಿ, ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ, ಸೇವೆಗೋಸ್ಕರ ಎಷ್ಟು ಕೊಟ್ಟಿದ್ದೀನಿ ಅನ್ನುವ ಆ ಕಾರಣದ ನಿಮಿತ್ತವಾಗಿ ನೀವು ದೇವರ ಆಶೀರ್ವದಿಸಬೇಕು. ಯಾಕೆ ಆಶೀರ್ವದಿಸಿಲ್ಲ ಅಂತ ಪ್ರಶ್ನೆ ಕೇಳೋರಾದ್ರೆ, ಯು ಗಾಟ್ ಸ್ಪಿರಿಚುವಲ್ ಪ್ರೈಡ್, ಆತ್ಮದ ಹೆಮ್ಮೆಯಿಂದ ಇದ್ದೀರಾ.
ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ, ದೇವರೇ ನೀನು ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ ಅಂತ ಕೇಳುವ ಕಾರ್ಯ. ಅರ್ಥ ಮಾಡ್ಕೊಳ್ಳಿ, ಇವತ್ತು ದೇವರು ಆ ರೀತಿ ಆಶೀರ್ವಾದ ಮಾಡೋರಲ್ಲ. ನೀನು ಅವರಿಗೆ ಘನತೆ ಕೊಟ್ಟರು ಕೊಟ್ಟಿಲ್ಲ ಅಂದ್ರೂ, ನೀನು ಅವ್ರನ್ನ ಪ್ರೀತಿ ಮಾಡಿದ್ರು ಮಾಡಿಲ್ಲ ಅಂದ್ರೂ ಅವರು ನಿಮ್ಮನ್ನು ಆಶೀರ್ವದಿಸಿರೋದು ಸತ್ಯ. He has already blessed you. ಇವತ್ತು ನಾವು ಮಾಡುವ ಕಾರ್ಯಗಳಿಂದ ನಾವು ಹೊಂದಿಕೊಳ್ಳೋದು ಕಳ್ಕೊಳ್ಳೋದಲ್ಲ. ನಮಗೆ ಯಾವಾಗ ಕಲ್ವಾರಿ ಶಿಲ್ವೆಯಲ್ಲಿ ಎಲ್ಲವನ್ನು ಮುಗಿಸಿದ್ದೀನಿ ಅಂತ ಹೇಳುವಾಗಲೇ ಅವರು ಪರಿಪೂರ್ಣವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ದ ಫಂಡಮೆಂಟಲ್ ಡಿಫರೆನ್ಸಸ್, ಒಂದು ಮನುಷ್ಯ ದೇವರಲ್ಲಿ ಇರುವುದು ಇಲ್ಲದೆ ಇರುವುದು ಅಷ್ಟೇ. ದೇವರಲ್ಲಿ ಇದ್ರೆ ಜೀವ, ಇಲ್ಲಾಂದ್ರೆ ಮರಣ ಅಷ್ಟೇ. ಜೀವದ ಫಲಗಳು ಸಮಾಧಾನ, ಸಂತೋಷ, ಶಾಂತಿ, ಪ್ರೀತಿ, ಆನಂದ, ಐಶ್ವರ್ಯ, ಆರೋಗ್ಯ ಎಲ್ಲವೂ ಇದೆ. ಮರಣದ ಫಲಗಳಾಗಿ ಕಾಯಿಲೆ, ರೋಗ, ಕಣ್ಣೀರು, ದುಃಖ, ಚಿಂತೆ, ಬಾಧೆ, ವೇದನೆ, ಸೋಲು ಇದೆ ಮರಣದ ಫಲಗಳು. ಹಾಗಾದ್ರೆ ಇವತ್ತು ನೀವು ಜೀವದ ಫಲಗಳನ್ನು ಅನುಭವಿಸೋದು, ಮರಣದ ಫಲಗಳು ಅನುಭವಿಸೋದು ಬಂದ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ, ನೀವೇನ್ ಮಾಡ್ತಾ ಇಲ್ಲ ಅನ್ನೋದ್ರ ಮೇಲೆ ಇಲ್ಲ. ನೀವು ಜೀವ ಎಂಬುವ ಯೇಸುವಲ್ಲೇ ಇದ್ದೀನಿ ಎಂಬುವ ಪ್ರಕಟಣೆ ಉಂಟಾದ್ರೆ ಸಾಕು, ಎಲ್ಲವೂ ನಿಮಗೆ ಅನುಕೂಲವಾಗಿ, ನಿಮಗೆ ಆಶೀರ್ವಾದವಾಗಿ ನಡೆಸೋದು. ಕೃಪೆ ಕೃಪೆ ಅಂತ ಮಾತಾಡುವಾಗ ಅನೇಕರು ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ, ಬೈಬಲಲ್ಲಿ ವಾಕ್ಯ ಇದೆ, ಎಲ್ಲಿ ಪಾಪ ಹೆಚ್ಚಾಗ್ತಾ ಇದೆಯೋ ಅಲ್ಲಿ ಕೃಪೆ ಇನ್ನೂ ಹೆಚ್ಚಾಗ್ತಾ ಇದೆ. ಹಂಗಾದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಎಷ್ಟು ದೊಡ್ಡ ಪಾಪ ಮಾಡಿದ್ರು ಅದಕ್ಕಿಂತ ಒಂದು ದೊಡ್ಡ ಕೃಪೆ ನನ್ನನ್ನು ಅದನ್ನ ಏನು ಇಲ್ಲದೆ ಮಾಡ್ತಾ ಇದೆ. ಅದಲ್ಲ ಅದ್ರ ಮೀನಿಂಗ್. ನೀನು ಎಷ್ಟು ದೊಡ್ಡ ಪಾಪವಾಗಿ ಮಾಡಿದ್ರು ಕೂಡ ಅದಕ್ಕಿಂತ ದೊಡ್ಡದಾಗಿರುವ ಕೃಪೆ ಎಂಬುವ ಯೇಸು ಬಂದಾಗ ನಿನಗೆ ಅದರಿಂದ ಬಿಡುಗಡೆ ಇದೆ. ಹಾಗಾದ್ರೆ ಏನ್ ಅರ್ಥ? ಅದರಿಂದ ನಾನು ಯಾವಾಗ್ಲೂ ತಪ್ಪು ಮಾಡ್ತಾನೆ ಇರ್ಬೋದು, ಯಾವಾಗ್ಲೂ ಪಾಪ ಮಾಡ್ತಾನೆ ಇರ್ಬೋದು, ಕೃಪೆ ನನ್ನನ್ನು ರಕ್ಷಿಸುತ್ತೆ ಅಂತ ಅರ್ಥನಾ? ಇದರ ಅರ್ಥ ಏನ್ ಗೊತ್ತಾ? ಯಾವಾಗ ಕೃಪೆ ಅನ್ನುವ ಯೇಸು ಒಳಗಡೆ ಬಂದ್ಬಿಟ್ರೆ, ಯೇಸುವಿನ ಸ್ವಭಾವ, ಯೇಸುವಿನ ಭಾವನೆ, ಯೇಸುವಿನ ಹೃದಯ ನಿನ್ನ ಒಳಗಡೆ ಬಂದ್ಬಿಟ್ರೆ, ನಿನ್ನನ್ನು ಪಾಪ ಮಾಡುವ ಅವಕಾಶ ಕೂಡ ನಿನಗೆ ಬರದೆ ನೋಡ್ಕೊಳ್ಳೋದು. ಇದು ಪಾಪ, ಕಷ್ಟಪಟ್ಟು ಪಾಪ ಮಾಡಲ್ಲ ಅಂತ ಹೇಳುವ ವಿಷಯ ಅಲ್ಲ. ನಾನು ನಿಜವಾಗ್ಲೂ ಕೃಪೆ ಎಂಬುವ ಯೇಸು ನನ್ನಲ್ಲಿ ಇದ್ರೆ ಆತನ ನನ್ನನ್ನು ಪಾಪ ಮಾಡುವ ಅವಕಾಶ ಕೂಡ ಬರದಂಗೆ ನೋಡ್ಕೊಂತ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆದ್ರಿಂದ ಇದು ನಿಮ್ಮ ಒಂದು ಕಂಟ್ರೋಲ್ ಮಾಡಿಕೊಂಡು ದೇವರ ಸೇವೆ ಮಾಡೋ ವಿಷಯ ಅಲ್ಲ. ಆತನ ಪ್ರೀತಿ ನಿಮ್ಮಲ್ಲಿ ಹರಿಯುವಾಗ ಸೈತಾನ ಎಂತ ಒಂದು ಟೆಂಪ್ಟೇಷನೋ, ಲಸ್ಟ್, ಇಚ್ಛೆನೋ, ತಪ್ಪುಗಳೋ ಏನು ತಂದ್ರು ಅದರಿಂದ ನಿಮ್ಮನ್ನು ಕಾಪಾಡಿ ರಕ್ಷಿಸಿ ಅಂತ ಒಂದು ಅವಕಾಶ, ಪಾಪ ಮಾಡುವ ಅವಕಾಶ ಕೂಡ ಸಿಗದ ಹಾಗೆ ನಿಮ್ಮನ್ನು ಸುರಕ್ಷಿತವಾಗಿ ಸತ್ಯದ ದಾರಿಯಲ್ಲಿ, ಸತ್ಯದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವನು ಅಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಇಟ್ಸ್ ನಾಟ್ ಅಬೌಟ್ ಯು ಬೀಯಿಂಗ್ ಪರ್ಫೆಕ್ಟ್. ನೀವು ಪರ್ಫೆಕ್ಟ್ ಆಗಿ ಪರಿಶುದ್ಧವಾಗಿರುವ ಕಾರ್ಯ ಅಲ್ಲ. ಪರಿಶುದ್ಧವಂತನು ನಿಮ್ಮಲ್ಲಿ ಇರುವುದರಿಂದ ನೀವು ಪರಿಶುದ್ಧವಾಗಿ ನಡೆಯುವರಿ. ಹಲ್ಲೆಲೂಯಾ. ಇವತ್ತು ಒಂದು ಘಟನೆಯನ್ನು ನೋಡೋಣ. ಲೆಟ್ಸ್ ಗೆಟ್ ಟು ದ ಬುಕ್ ಆಫ್ ಲೂಕ್. ಲೂಕ್ 7ನೇ ಅಧ್ಯಾಯ. ಇವತ್ತು ಬೇರೆ ಸ್ಕ್ರಿಪ್ಚರ್ಸ್ ಇಲ್ಲ, ಬಿಕಾಸ್ ಐ ಜಸ್ಟ್ ಮೆಡಿಟೇಟೆಡ್ ಆನ್ ದಿಸ್ ಪ್ಯಾಸೇಜ್. 36ರಿಂದ 40 ತನಕ ಓದಿ. ಇದರಲ್ಲಿ ಏನ್ ಬರ್ದಿದೆ ಅಂತ ಹೇಳ್ತೀನಿ, ಇಲ್ಲಿ ಘಟನೆ ಏನಿದೆ ಅಂತ ಹೇಳ್ತೀನಿ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಕೂಡ ಒಂದು ವಾಕ್ಯ ಓದಿದ್ವಿ. ಒಂದು ಕಾರ್ಯ ನಡೆದಿದೆ ಅಂದ್ರೆ ಅದೆಲ್ಲ ನಮಗೆ ಒಂದು ಉದಾಹರಣೆಯಾಗಿ ಇರುವಂತೆ ದೇವರು ತೋರಿಸ್ಕೊಟ್ಟಿದಂತೆ. ಯು ನೋ ದ ಟ್ರೂತ್. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುವೆಗೆ ಹೋಗಕ್ಕೆ ಮುಂಚೆ ಜೀವಿಸಿದ ಅಷ್ಟು ಜನರು, ದೇವರ್ ಜಸ್ಟ್ ದ ಸ್ಯಾಂಪಲ್ಸ್, ಮಾಡೆಲ್ಸ್, ಎಕ್ಸಾಂಪಲ್ಸ್. ಹೋಗಿ ಪುನರುತ್ಥಾನ ಹೊಂದಕ್ಕೆ ಮುಂಚೆ ಜೀವಿಸಿದ ಪ್ರತಿಯೊಂದು ಮನುಷ್ಯನು ಅವನೊಂದು ಮುಂದಿನ ನಿಜವಾದ ಜೀವನಕ್ಕೆ ಇರುವ ಒಂದು ಮಾದರಿ, ಒಂದು ಸ್ಯಾಂಪಲ್, ಒಂದು ಮಾಡೆಲ್, ಒಂದು ಎಕ್ಸಾಂಪಲ್ ಅಷ್ಟೇ. ಯಾಕಂದ್ರೆ ವಾಕ್ಯ ಹಂಗೆ ಇದೆ. ನಿಜವಾದ ಜೀವ ಎಲ್ಲಿ ಅಂದ್ರೆ, ಪುನರ್ತನ ಆದ ಮೇಲೆ ಯಾವ ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಪವಿತ್ರಾತ್ಮದಿಂದ ತುಂಬಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಡೆಯುವ ವ್ಯಕ್ತಿ ಅವನಲ್ಲ, ಕ್ರಿಸ್ತುವೇ ಅವನಲ್ಲಿ ಜೀವಿಸಿ ಕ್ರಿಸ್ತ ಆ ಶರೀರದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ, ಕ್ರಿಸ್ತುವಿನ ಭಾವನೆಗಳು, ದೇವರ ಉದ್ದೇಶವನ್ನು ಆ ಶರೀರದಲ್ಲಿ ಪ್ರಕಟಿಸ್ತಾ ಇರೋದ್ರಿಂದ ಅವನೇ ನಿಜವಾದ ಜೀವನವನ್ನು ದೇವರ ಉದ್ದೇಶದಂತೆ ಜೀವಿಸುವ ಜೀವವಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಅದಕ್ಕೆ ನಾನು ಬೈಬಲಲ್ಲಿ ಇರುವ ಘಟನೆಗಳನ್ನ ನಾವು ಓದುವಾಗ ಅಲ್ಲಿ ಇರುವ ಹಾಗೆ ಅದನ್ನ ಅಭ್ಯಾಸ ಮಾಡೋದು, ಆ ರೀತಿ ನಾವು ಮಾಡುವಾಗ ಏನಾಗುತ್ತೆ,
ನಾವು ಶರೀರದ ಕಾರ್ಯಗಳನ್ನ ಫಾಲೋ ಮಾಡ್ತಾ ಇದೀವಿ. ಶರೀರದ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡು ಶರೀರದ ಕಾರ್ಯಗಳ ಪ್ರಕಾರ ಮಾಡುವಾಗ ನೀವು ಶರೀರ ಫಲವನ್ನೇ ನೀವು ಅನುಭವಿಸುವುದು. ಈಗ ಇಲ್ಲಿ ಏನ್ ಘಟನೆ ಅಂತ ಹೇಳ್ತೀನಿ. ಒಂದು ದಿನ ಒಂದು ಫ್ಯಾರಸಿ, ಅವನ ಹೆಸರು ಸೈಮನ್ ಅಂತ, ಅವನು ಯೇಸುನ ಇನ್ವೈಟ್ ಮಾಡ್ತಾನೆ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಯೇಸುನು ಅವ್ರ ಮನೆಗೆ ಬಂದು ಊಟಕ್ಕೆ ಕೂರ್ತಾರೆ. ಕೂತಿರುವಾಗ ಒಂದು ಸ್ತ್ರೀ, ಆ ಪಾಪ ಮಾಡಿರೋ ಒಂದು ಸ್ತ್ರೀ, ಒಂದು ವ್ಯಭಿಚಾರ ಸ್ತ್ರೀ, ಅವಳು ಓಡಿ ಬಂದು ಯೇಸು ಹಿಂದೆ ನಿಂತ್ಕೊಂಡು ಕಣ್ಣೀರಿಂದ ಆತನ ಪಾದವನ್ನು ಕಣ್ಣೀರನ್ನು ಪಾದದ ಮೇಲೆ ಬಿಟ್ಟು ಅವಳ ತಲೆ ಕೂದಲಿಂದ ಅದನ್ನು ಒರೆಸಿ ಆ ಪಾದವನ್ನು ಮುತ್ತಿ ಇಡ್ತಾ ಇದ್ಲಂತೆ. ಮುತ್ತಿಟ್ಟು ಅವಳ ಹತ್ರ ಇದ್ದ ಒಂದು ಬೆಳೆವುಳ್ಳ ಒಂದು ಪರ್ಫ್ಯೂಮ್, ಒಂದು ತೈಲ, ಅದು ಇಂಗ್ಲಿಷಲ್ಲಿ ಅಲಬಾಸ್ಟರ್ ಆಯಿಲ್, ಸುಗಂಧದ ತೈಲ, ಅದನ್ನ ಪಾದದಲ್ಲಿ ಸುರಿತಾ ಇದ್ಲು. ಆಗ ಇದನ್ನ ಆ ಫ್ಯಾರಸಿ ನೋಡಿದವನು, ವಾಕ್ಯ ಹೇಳ್ತಾ ಇದೆ, ಅವನು ಬಾಯಿ ಬಿಟ್ಟು ಹೇಳಿಲ್ಲ, ಅವನು ತನ್ನೊಳಗಡೆ ಯೋಚನೆ ಬರ್ತಾ ಇದೆ, ಈ ಮನುಷ್ಯ ಯಾರನ್ನ, ಯೇಸುನ, ಈ ಮನುಷ್ಯ ನಿಜವಾದ ಪ್ರವಾದಿಯಾಗಿದ್ರೆ ಹೆಂಗೆ ಈ ಪಾಪಿ ಹೆಂಗಸನ್ನ ಮುಟ್ಟಕ್ ಬಿಡ್ತಾ ಇದ್ದ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಈ ಯೋಚನೆ ಯೇಸು ಗೊತ್ತಾಗ್ಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ, ಇವತ್ತು ನೀವು ಯೇಸು ಬಳಿಯಲ್ಲಿ ಬಂದು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಹೃದಯವನ್ನು ನೋಡಿದ್ರೆ ಕೂಡಲೇ ನೀವೆಷ್ಟು ಜೆನ್ಯೂನ್ ಆಗಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಯೇಸು, ಸಿಮೋನನೇ, ನಿನ್ನ ಏನು ಯೋಚನೆ ಇದೆ ನನಗೆ ಗೊತ್ತು, ಅದರಿಂದ ನೀ ಒಂದು ಐಶ್ವರ್ಯವಂತನಿಗೆ ಇಬ್ರು ಸಾಲಗಾರರು ಇದ್ದಾನೆ ಅನ್ಕೊಳ್ಳೋ. ಒಬ್ಬ 500 ರೂಪಾಯಿ ತಗೊಂಡಿದ್ದಾನೆ, ಇನ್ನೊಬ್ಬ 50 ರೂಪಾಯಿ ತಗೊಂಡಿದ್ದಾನೆ. ಆದ್ರೆ ಇಬ್ರಿಗೂ ವಾಪಸ್ ಕೊಡೋ ಕೆಪಾಸಿಟಿ ಇಲ್ಲ, ಅದನ್ನ ಕಟ್ಟಲಿಕ್ಕೆ ಅವ್ರ ಕಟ್ಟುವ ಪರಿಸ್ಥಿತಿನೇ ಇಲ್ಲ. ಈಗ ಆ ಐಶ್ವರ್ಯವಂತನು ಇಬ್ಬರನ್ನು ಕ್ಷಮಿಸ್ತಾ ಇದ್ದಾನೆ, ಅಂದ್ರೆ ಪರವಾಗಿಲ್ಲ ಹೋಗು ಅಂತ. ಈಗ ಸೈಮನ್ ಕೇಳ್ತಾ ಇದಾರೆ, ಇವ್ರಿಬ್ರಿಗೂ ಕಟ್ಟಕ್ಕಾಗ್ಲಿಲ್ಲ, ಇಬ್ರಿಗೂ ಕ್ಷಮೆ ಕೊಟ್ಟು ಪರವಾಗಿಲ್ಲ ಹೋಗಿ, ಫ್ರೀಯಾಗಿ ಹೋಗಿ ಅಂತ ಬಿಟ್ಬಿಟ್ರು. ಇವರಿಬ್ಬರಲ್ಲಿ ಯಾರು ಆ ಶ್ರೀಮಂತನನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ? ಈಗ ನೀವ್ ಹೇಳಿ, ಯಾರು ಹೆಚ್ಚಾಗಿ ಪ್ರೀತಿಸೋದು? ಯಾರಿಗೆ ಹೆಚ್ಚಾದ ಸಾಲ ಇತ್ತೋ, ಯಾರಿಗೆ ಹೆಚ್ಚಾಗಿ ಕೊಡ್ಬೇಕಾಗಿತ್ತೋ ಅವನೇ ಹೆಚ್ಚಾದ ಪ್ರೀತಿಯನ್ನು ಕೊಡುವನು. ಆವಾಗ ಯೇಸು ಅವನು ನೋಡಿ, ಅದನ್ನೇ ಸೈಮನ್ ಕೂಡ ಹೇಳ್ತಾನೆ, ಹೇಳಿದ ಕೂಡಲೇ ನೀನು ಸರಿಯಾಗಿ ಹೇಳ್ದೆ, ಹೆಚ್ಚಾಗಿ ಕ್ಷಮಿಸಲ್ಪಟ್ಟವನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ, ಸ್ವಲ್ಪ ಕ್ಷಮಿಸಲ್ಪಟ್ಟವನು ಸ್ವಲ್ಪ ಕೊಡ್ತಾನೆ. ಅದಕ್ಕೆ ನೀನು ನನ್ನನ್ನು ಮನೆಗೆ ಕರೆದೆ, ನಿನ್ನ ಮನೆಗೆ ಕರೆದು ಒಳಗಡೆ ನೀನು ನನಗೆ ನೀರು ಕೂಡ ಕೊಟ್ಟಿಲ್ಲ, ಅವಳು ಕಣ್ಣೀರಿಂದ ನನ್ನ ಪಾದವನ್ನು ಸುರಿದಳು, ಅವಳು ಕಣ್ಣೀರಿಂದ ಒರೆಸಿದಳು, ನನ್ನ ಪಾದಕ್ಕೆ ಮುತ್ತಿಟ್ಟಲು. ನನಗೆ ಅವಳ ಹತ್ರ ಇದ್ದ ಬೆಳೆ ಬಾಳುವ, ಅಂದ್ರೆ ಯೂಶಲ್ ಆಗಿ ಅದು ಆ ಸುಗಂಧದ ತೈಲ ಬಂದ್ಬಿಟ್ಟು ಸಾಧಾರಣವಾಗಿ 1 ವರ್ಷದ ಸಂಬಳ ಅಂತೆ. ಒಬ್ಬನ ಜೊತೆಗೆ 1 ವರ್ಷದ ಸಂಬಳ ಅದನ್ನ ಒಡೆದು ಅವರ ಪಾದದಲ್ಲಿ ಸುರಿಸ್ತಾ ಇದ್ದಾನೆ. ಅದನ್ನ ಹೇಳಿ ಈಗ ಅವನು ಹೇಳ್ತಾ ಇದ್ದಾರೆ ಯೇಸು ಅವನಿಗೆ, ಇವಳ ಪಾಪಗಳು ಅನೇಕವಾಗಿದೆ, ಆದರೆ ಇವಳು ಕ್ಷಮಿಸಲ್ಪಟ್ಟಿದ್ದಾಳೆ. ಹಾಗಂತ ಹೇಳಿ, ಕ್ಷಮಿಸಲ್ಪಟ್ಟಿದ್ದಾಳೆ ಅಂತ ಹೇಳಿ ಬೋಲ್ಡಾಗಿ ಆ ಸ್ತ್ರೀಗೆ ಹೇಳ್ತಾಳೆ ಯೇಸು, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ, ಸಮಾಧಾನವಾಗಿ ಹೋಗು. Your faith has healed you, your faith has saved you, go in peace. ಇದೇ ಘಟನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸೊ ಇದು ಸ್ಟೋರಿ. ಈ ಸ್ಟೋರಿನ ನಾವು ಕೇಳಿರ್ಬೋದು ಎಲ್ಲೆಲ್ಲೋ. ಈಗ ಇದರಿಂದ ರೆವಲ್ಯೂಷನ್ ಬರುವಾಗ ತುಂಬಾ ಗಮನದಿಂದ ಕೇಳಿ. ನೀವು ಒಬ್ಬರನ್ನ ಊಟಕ್ಕೆ ಕರೆದ್ರೆ ಏನಕ್ಕೆ ಕರಿತೀರಾ? ಇಷ್ಟ ಇಲ್ದವ್ರನ್ನ ಕರಿತೀರಾ? ಸೊ ಈ ವ್ಯಕ್ತಿ ಏನಕ್ಕೆ ಕರೆದ ಗೊತ್ತಾ? ಈಗ ಓಕೆ, ಲೆಟ್ ಮಿ ಗಿವ್ ಯು ದ ಬಿಗ್ ಪಿಕ್ಚರ್. ಫ್ಯಾರಸಿ, ಈ ಸೀನ್ ಫ್ಯಾರಸಿ, ಪರಸಯ, ಆ ಸ್ತ್ರೀ, ವಿಭಚಾರ ಸ್ತ್ರೀ, ಯೇಸು, ಈ 3 ಜನ ಮಧ್ಯದಲ್ಲಿ ನಡೆಯುವ ಘಟನೆನೇ ಇಲ್ಲಿ ನೋಡ್ತಾ ಇದ್ವಿ. ಆರಂಭದಲ್ಲಿ ಇದು ಹೆಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಪರಸಯನು ಯೇಸುವನ್ನು ಅವನ ಮನೆಗೆ ಕರೆದು ಊಟಕ್ಕೆ ಕರೆದ ಅಂತ ಒಳ್ಳೆ ರೀತಿಯಲ್ಲಿದೆ.
ಓ ಯೇಸುನ ಏನೋ ಗಣಪಡಿಸೋ ಥರ. ಆಮೇಲೆ ಪೂರ್ತಿ ನೋಡಿದ್ರೆ ಪರಿಸಯನ ಬಗ್ಗೆ ಏನೇನೂ ಇಲ್ಲ, ಎಲ್ಲ ಆ ಸ್ತ್ರೀಯ ಬಗ್ಗೆ ಇದೆ. ಎಷ್ಟು ಜನ ಗಮನಿಸ್ತಾ ಇದ್ದೀರಾ? ಸೊ ಹಾಗಾದ್ರೆ ಈ ಪರಿಸಯರುಗಳು ಯೇಸುನ ಇನ್ವೈಟ್ ಮಾಡಿದಾಗಲ್ಲ, ಅವರು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾ ಇಲ್ಲ. ಇವನು ಹೆಂಗೆ ಮಾಡ್ತಾ ಇದ್ದಾನೆ ಇದೆಲ್ಲ, ಇದು ಮಾಡ್ತಾ ಇರೋದು ಸರಿನಾ? ಅವನು ಕರೆಯುವಾಗಲ್ಲ ಯಾವತ್ತಕ್ಕೋಸ್ಕರ ಕರೀತಾ ಇದೆ ಅಂದರೆ, ಅವನ ಪ್ರಶ್ನೆ ಮಾಡೋಕ್ಕೋಸ್ಕರ, ಅವನ ಹೇಗಾದರೂ ಟ್ರ್ಯಾಪ್ ಮಾಡೋಕ್ಕೋಸ್ಕರ, ಸಿಕ್ಕಾಕ್ಸ್ಬೇಕು. ಹೆಂಗಾದ್ರೂ ಸಿಕ್ಕಾಕ್ಸ್ಬೇಕು, ಹೆಂಗಾದ್ರೂ ಅವನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಯಾಕಂದ್ರೆ ಈ ಫ್ಯಾರಿಸೀಸ್ ಬಂದ್ಬಿಟ್ಟು ದೇವರ ಪ್ರಮಾಣಗಳ ನಿಯಮಗಳಲ್ಲಿ ಈ ಇವರಿಂದ ಈ ರಬ್ಬಾಯಿಸ್ ಅಂತ ಇರ್ತಾರಲ್ಲ, ಅವರೆಲ್ಲ ದೇವರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ದೇವರ ಬಗ್ಗೆ ಅರಿದು ಕುಡ್ದವರು. ದೇವರ ಬಗ್ಗೆ ನನಗೆ ಅಷ್ಟು ಚೆನ್ನಾಗಿ ಗೊತ್ತು. ಇವನು ಯಾರು, ಇವ್ರ ತಂದೆ ತಾಯಿ ಎಲ್ಲಿದ್ದಾರೆ, ಇವನು ಅದಕ್ಕೆ ಮನೆಗೆ ಊಟ ಹಾಕ್ಸಿ ಕೊಡಿಸಿ ಇವನಿಗೆ ಒಂದು ಗತಿ ಕಟ್ಸ್ಬೇಕು. ಅದಕ್ಕೆ ಏನಾದ್ರು ಒಂದು ಕಾರಣ ಬೇಕು ಯೇಸು ಮನೆಯವ್ರ ಬರಕ್ಕೆ. ಅದರಿಂದ ಬಾ, ನಮ್ಮ ಮನೆಗೆ ಊಟಕ್ಕೆ ಬಾ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ನೀನು ಊಟಕ್ಕೆ ಕರೆದು ಯೇಸು ಕೂಡ ನೀನು ಹೇಳ್ದೇನೆ ಒಳಗಡೆ ಇರೋದು ಯಾವ ಭಾವನೆಯಿಂದ ಕರೀತಾ ಇದೆ ಅಂತ ಗೊತ್ತಿರೋ ಯೇಸುಗೆ ಅವ್ರೇನೀಗ ಗೊತ್ತಿಲ್ಲದೇನ ಬರ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವಾಗಲ್ಲ ಈ ಒಂದು ಶರೀರದಲ್ಲಿ ದೇವರು ವಾಸ ಮಾಡ್ತಾ ಇಲ್ವೋ, ಇದು ಯಾರ ಬಗ್ಗೆ ಮಾತಾಡ್ತಾ ಇದೆ ಗೊತ್ತಾ? ರಿಲಿಜಿಯಸ್ ಆಗಿ ಇದ್ದಾರೆ ನೋಡಿ, ಧಾರ್ಮಿಕವಾಗಿ ಜೀವಿಸ್ತಾ ಇದ್ದಾರೆ ನೋಡಿ. ಸರಿಯಾಗಿ ನಾನು ಆಲಯಕ್ಕೆ ಹೋಗ್ಬೇಕು, ಸರಿಯಾಗಿ ನಾನು ಸಂಡೇ ಸರ್ವಿಸ್ ಅಟೆಂಡ್ ಮಾಡಿದ್ರೆ ಸಾಕು, ಸರಿಯಾಗಿ ದಶಮಾಂಶ ಕೊಟ್ಟರೆ ಸಾಕು, ಸರಿಯಾದ ಫಾಸ್ಟಿಂಗ್ ಪರ್ ಅಟೆಂಡ್ ಮಾಡಿದ್ರೆ ಸಾಕು, ಪಾಸ್ಟರ್ ಶಾಪ ಹಾಕದೇ ಇದ್ರೆ ಸಾಕಪ್ಪ. ಅಂದ್ರೆ ನನ್ನ ಕರ್ತವ್ಯ ಕರೆಕ್ಟಾಗಿ ಮಾಡ್ಬಿಟ್ಟಿದ್ದೀನಿ, ಆದ್ರಿಂದ ನನಗೆ ಯಾವ ತೊಂದರೆನೂ ಬರಬಾರ್ದು, ಯಾವ ಕೇಡು ಬರಬಾರ್ದು. ಇದು ಧಾರ್ಮಿಕ, ಇದು ಇವರ ಬಗ್ಗೆನೇ ಮಾತಾಡೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂತ ಹೇಳ್ತೀನಿ. ಈ ಫರಿಸಾಯನು ಅವನು ಯೇಸುನ ಇನ್ವೈಟ್ ಮಾಡಿದ್ದು ಪ್ರೀತಿಯಿಂದ ಅಲ್ಲ. ಪ್ರೀತಿ ಇಲ್ಲದೆ ಇರುವ ಜಾಗದಲ್ಲಿ ಇಬ್ರಿಗೂ ಸಂಬಂಧ ಇರೋದಿಲ್ಲ, ರಿಲೇಶನ್ಶಿಪ್ ಇರೋದಿಲ್ಲ. ರಿಲೇಶನ್ಶಿಪ್ ಇಲ್ಲದೆ ಇರುವ ಜಾಗ ಆರೋಗ್ಯವಾಗಿರೋಕ್ಕೆ ಸಾಧ್ಯವಿಲ್ಲ, ಅದು ಫಲಪರಿತವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ಆಲ್ ಅಬೌಟ್ ದ ರಿಲೇಶನ್ಶಿಪ್ ವಿತ್ ಗಾಡ್. ಸೊ ಆದ್ರಿಂದ ಈಗ ನೋಡಿ, ಇವನು ಧಾರ್ಮಿಕವಾಗಿ ಮಾಡುವ ಕಾರ್ಯದ ನಿಮಿತ್ತವಾಗಿ ಇವನು ಹೆಂಗೆ ಏನ್ ಕಳ್ಕೊಂತಾನೆ. ಆದರೆ ಪಾಪಿಯಾಗಿದ್ರು ಕೂಡ ಆ ಸಂಬಂಧವನ್ನು ಏರ್ಪಡಿಸಿಕೊಂಡ ಆ ಸ್ತ್ರೀ ಏನಾದ್ಲು ಅನ್ನುವ ಘಟನೆನೇ ಇಲ್ಲಿ ನಾವು ನೋಡ್ತಾ ಇರುವ ಕಾರ್ಯ. ಸೊ ಆದ್ರಿಂದ ಈಗ ನಾನು ನೆಕ್ಸ್ಟ್ ಒಂದಿಷ್ಟು ರೆವಲ್ಯೂಷನ್ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. 37ನೇ ವಾಕ್ಯ ಓದಿ. ಒಂದು ಫ್ಯಾರಿಸಿ, ಒಂದು ಫರಿಸಾಯನು ಯೇಸುವನ್ನು ಮನೆಗೆ ಇನ್ವೈಟ್ ಮಾಡ್ತಾ ಇದ್ದಾನೆ ಊಟ ಮಾಡೋಕ್ಕೆ. ಈಗ ಅಂತ ಮನೆಯಲ್ಲಿ, ಈಗ ಊಟ ಮಾಡಕ್ ಬರೋ ಮನೆಯಲ್ಲಿ, ಯಾರ್ದೋ ಮನೆಯಲ್ಲಿ ಯಾರೋ ಒಂದು ಸ್ತ್ರೀ ಮನೆಯೊಳಗಡೆ ಹೆಂಗೆ ಬರಕ್ ಸಾಧ್ಯ? ಈಗ ಯಾರೋ ಮನೆಗೆ ಗೆಸ್ಟ್ ಬಂದ್ರು ನೀವೇನು ಮನೆಯೊಳಗಡೆ ಹೋಗಿ ನುಗ್ಬಿಡ್ತೀರಾ? ಈ ಸ್ತ್ರೀ ಅದು ಶಿ ಇಸ್ ನಾಟ್ ಕ್ವಾಲಿಫೈಡ್ ಟು ಗೋ ಇನ್ ಟು ದ ಹೌಸ್. ಒಂದು ಮನೆಯೊಳಗಡೆ ಇನ್ನೊಬ್ಬರು ಮನೆಯೊಳಗಡೆ ಹೋಗುವ ಒಂದು ಸಾಧಾರಣ ಸ್ತ್ರೀನೇ ಅಲ್ಲ. ಅವಳ ಗುರುತು, ಅವಳ ಲೈಫ್ ಸ್ಟೈಲ್, ಅವಳ ಬಗ್ಗೆ ಇರುವ ಒಂದು ರೆಪ್ಯುಟೇಷನ್ ಸೊಸೈಟಿಯಲ್ಲಿ ಎಲ್ಲ ನೆಗೆಟಿವ್ ಆಗಿದೆ. ಅಂತ ಸ್ತ್ರೀ ಮನೆಗೆ ಬಂದ್ಲು ಅಂದ್ರೇನೆ ಅವನಿಗೆ ಕೆಟ್ಟ ಹೆಸರು. ಅಂಥದ್ರಲ್ಲಿ ಅದು ಪರಿಸಯನು ಸಾಧಾರಣವಾಗಿ ಅಂಥವ್ರನ್ನ ಎನ್ಕರೇಜ್ ಮಾಡೋದಿಲ್ಲ. ಅಂಥವನ ಮನೆಗೆ ಈ ಸ್ತ್ರೀ ಒಳಗಡೆ ಬಂದ್ಬಿಟ್ಟಿದ್ದಾಳೆ ಅಂದ್ರೆ ನನ್ನ ಪ್ರಶ್ನೆ ನಿಮಗೆ ಇವತ್ತು, ಆ ಸ್ತ್ರೀ ನನ್ನ ಪಾಪವನ್ನು ಕ್ಷಮಿಸಿ ಅಂತ ಹೇಳಕ್ಕೆ ಅಲ್ಲಿ ಒಳಗಡೆ ಬಂದ್ಲ, ಇಲ್ಲ ಪಾಪದಿಂದ ಕ್ಷಮಿಸಲ್ಪಟ್ಟಿದ್ದಾಳೆ ಎಂಬುದನ್ನ ಆ ಪ್ರಕಟಣೆ ಮತ ಒಳಗಡೆ ಬಂದಿದ್ದಾಳ? ಅದಕ್ಕೆ ವಾಕ್ಯ ರೀತಿ ಹೇಳ್ತಾ ಇರೋದು. ಲೂಕ 5:32 ಓದಿ. ಐ ಹ್ಯಾವ್ ಕಮ್ ಟು ಕಾಲ್ ನಾಟ್ ದೋಸ್ ಹೂ ಥಿಂಕ್ ದೇ ಆರ್ ರೈಚಸ್. ಯಾರು ನೀತಿವಂತರು ಅನ್ಕೊಂಡಿದಾರೋ, ನೀತಿವಂತರಲ್ಲ, ನೀತಿವಂತರೆಂದು ಎನ್ನಿಸಿಕೊಂಡಿದ್ದಾರೋ ಅವ್ರಿಗೋಸ್ಕರ ಬಂದಿಲ್ಲ. ಆದ್ರೆ ಯಾರು
ನಾನೊಂದು ಪಾಪಿ ಅಂತ ಅನ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಬಂದಿದ್ದೀನಿ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈ ವಾಕ್ಯ ಏನು ಹೇಳ್ತಾ ಇದೆ ಅಂತ, ಈಗ ನಾನು ಯಾವಾಗಲೂ ಸ್ಪಿರಿಟ್, ಸೋಲ್, ಬಾಡಿ, ಆತ್ಮ, ಪ್ರಾಣ, ಶರೀರ, ಈ ಮೂರು ಫಂಡಮೆಂಟಲ್ ಪ್ರಿನ್ಸಿಪಲ್ನ ಮರಿಬಾರ್ದು. ಈಗ ಅದರ ಪ್ರಕಾರ ನಾನೀಗ ಶರೀರದಲ್ಲಿ ಒಂದು ಆಕ್ಷನ್ ಮಾಡಿದ್ರೆ, ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಒಂದು ಮಾತು ಮಾತಾಡೋಕೆ ಮುಂಚೆ ನನಗೆ ಏನಾಗಬೇಕು? ಪ್ರಾಣದಲ್ಲಿ ನಾನು ಏನು ಆ ಯೋಚನೆ ಬರ್ತಾ ಇದೆಯೋ ಅದನ್ನೇ ಶರೀರದಲ್ಲಿ ಮಾಡಕ್ ಸಾಧ್ಯ. ನಾನು ಶರೀರದಲ್ಲಿ ಒಂದು ಕಾರ್ಯ ಮಾಡಿದ್ದೀನಿ ಅಂದ್ರೆ ಅದರ ಅರ್ಥ ನನ್ನ ಮನಸ್ಸು, ನನ್ನ ಪ್ರಾಣ, ಅದರಲ್ಲಿ ಆ ಆಲೋಚನೆ ಇತ್ತು. ಆ ಆಲೋಚನೆ ಇರೋದಕ್ಕೆ ಏನ್ ಕಾರಣ? ಆತ್ಮದ ಪ್ರೇರೇಪಣೆ. ಆ ಆತ್ಮದ ಇನ್ಫ್ಲೂಯೆನ್ಸ್ ಇಲ್ಲದೆ ನಿಮ್ಮ ಪ್ರಾಣ ಅದರಂತೆ ಭಾವನೆಗಳನ್ನ ಪ್ರಕಟಿಸಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರಾಣ ಅಂತ ಒಂದು ಭಾವನೆಯನ್ನು ಪ್ರಕಟಿಸದೆ ಈ ಶರೀರ ಅದರಂತೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಸೊ ಈಗ ಈ ಸ್ತ್ರೀ ಒಳಗಡೆ ಬಂದು ಈಗ ಕಣ್ಣೀರಿಟ್ಟು ಒರೆಸಿ ಮುತ್ತಿಟ್ಟು ಎಣ್ಣೆಯನ್ನು ಸುರಿಸಿ ಅಭಿಷೇಕ ಮಾಡಲ್ಲ ಅಂದ್ರೆ ಆ ಕಾರ್ಯವನ್ನು ಮಾಡಕ್ ಮುಂಚೆ ಏನಾಗಿರ್ಬೇಕು? ಅವಳಿಗೆ ಆ ಯೋಚನೆ ಬಂದಿರ್ಬೇಕು. ಆ ಯೋಚನೆ ಎಲ್ಲಿಂದ ಬರುತ್ತಿರುತ್ತೆ? ಆತ್ಮದ ಮಂಡಲ. ಈಗ ಯೇಸುವಿಗೆ ಅದು ಮಾಡ್ತಾ ಇದ್ರೆ ಯಾವ ಆತ್ಮ ಅದನ್ನ ಇನ್ಫ್ಲುಯೆನ್ಸ್ ಮಾಡ್ಬೇಕು? ಯೇಸುವಿಗೆ ಅರ್ಥ ಆಗ್ತಾ ಇದೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈ ಸ್ತ್ರೀ ನನ್ನ ಪಾಪ ಮಾಡ್ಬಿಟ್ಟೆ, ಅದರಿಂದ ಪರಿಹಾರಕ್ಕೋಸ್ಕರ ಯೇಸು ಬಳಿಯಲ್ಲಿ ಬಂದಿಲ್ಲ. ಅವಳು ಯಾವಾಗ ಯೇಸುವಿನ ಬಗ್ಗೆ ಕೇಳಿದ್ಲೋ, ಏನಂತ ಕೇಳಿರ್ತಾಳೆ? ಅಯ್ಯೋ, ಇವರು ಪಾಪಿಗಳನ್ನ ರಕ್ಷಿಸ್ತಾ ಇದ್ದಾರೆ, ಅಶುದ್ಧವಾಗಿರೋರನ್ನ ಸ್ವಸ್ಥತೆ ಪಡಿಸ್ತಾ ಇದ್ದಾರೆ, ಮುಟ್ಟಕ್ಕಾಗದೇ ಇರೋರ ಕುಷ್ಠರೋಗಿನ ಕೂಡ ಮುಟ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದುವರೆಗೂ ನನ್ನನ್ನು ನೋಡಿ ದ್ವೇಷಿಸಿದವರು, ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದವರು, ಘನಹೀನತೆ ಪಡಿಸಿದವರು, ಇಂಥವರೇ ನಾನು ಕಂಡಿದ್ದ ಮಧ್ಯದಲ್ಲಿ ಒಬ್ಬರು ನನ್ನನ್ನು ಕಂಡಮ್ ಮಾಡದೆ, ನನ್ನ ತಪ್ಪುಗಳನ್ನ ಎತ್ತು ತೋರಿಸ್ದೆ, ನನ್ನನ್ನು ಕೂಡ ಒಪ್ಪಿಕೊಳ್ಳುವ ಒಂದು ಮನುಷ್ಯ ಇದ್ದಾನೆ ಅಂತ ಯಾವಾಗ ಯೇಸು ಬಗ್ಗೆ ಕೇಳಿದ್ನೋ, ಕೇಳಿದ ಕೂಡ ಯೇಸು ಒಳಗಡೆ ಬಂದ್ಬಿಟ್ರು. ಯೇಸು ಒಳಗಡೆ ಬಂದು ಈಗ ಆ ಮನಸ್ಸು ಈಗ ಹೆಂಗಾದ್ರೂ ಹೋಗಿ ಆ ಆನಂದವನ್ನು, ಆ ಕುತೂಹಲವನ್ನು ನಾನು ವ್ಯಕ್ತಪಡಿಸಬೇಕು ಅನ್ನುವ ರೀತಿಯಲ್ಲಿ ಅಲ್ಲಿಗೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ಸೊ ಇದನ್ನೇ ಹೇಳಿದ್ದು, ಸಾಧಾರಣ ಒಂದು ವ್ಯಭಿಚಾರ ಸ್ತ್ರೀ, ಒಂದು ಪರಿಸಿನಿ, ಬೇರೆಯವ್ರ ಮನೆಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದ್ರಲ್ಲೂ ಒಂದು ಪರಿಸಯ ಮನೆಯಲ್ಲಿ ನುಗ್ಗಕ್ಕೆ ಸಾಧ್ಯನೇ ಇಲ್ಲ. ಅದು ನುಗ್ಗಿದ್ದಾಳೆ ಅಂದ್ರೆ ಅವಳು ಆಗ್ಲೇ ಕ್ಷಮಿಸಲ್ಪಟ್ಟಿದ್ದಾಳೆ, ಅವಳು ನೀತಿವಂತಳು, ಅವಳು ಪರಿಶುದ್ಧಳು, ಯೇಸು ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಎಂಬುವ ನಿಶ್ಚಯ ಅವಳನ್ನ ಒಳಗಡೆ ಕರ್ಕೊಂಡು ಹೋಯ್ತು. ಯೇಸುವಿನ ನಾಮದಲ್ಲಿ ಈ ಅಭಿಷೇಕವನ್ನು ನಿಮ್ಮ ಮೇಲೆ ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀವು ಕೇಳುವ ಒಂದೊಂದು ವಾಕ್ಯವು ಅದು ಪ್ರಕಟಣೆಯಾಗಿ ನಿಮ್ಮಲ್ಲಿ ಕೆಲಸ ಮಾಡಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಜೀವವನ್ನು ರಿಲೀಸ್ ಮಾಡ್ತಾ ಇದೆ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಈಗ ಯಜನಿಗೆ ಅರ್ಥ ಆಗ್ತಾ ಇದೆ ಏನ್ ಮಾತಾಡ್ತಾ ಇದೀವಿ ಅಂತ ತುಂಬಾ ಗಮನದಿಂದ ಕೇಳಿ. ದೇವರ ಅವಳು ನಿಮ್ಮ ಶರೀರದಲ್ಲಿ ಒಂದೊಂದು ಕಾರ್ಯವು ಅದು ಯೇಸು ಕ್ರಿಸ್ತನ ಪ್ರೇರೇಪಣೆಯಿಂದ ಇರಬೇಕು ಹೊರತು ನೀವು ಒಂದು ದೇವರ ಪ್ರೇರೇಪಣೆ ಇರಬೇಕು, ಇಲ್ಲ ದೇವರು ಇಲ್ಲದೆ ಇರುವ ಪ್ರೇರೇಪಣೆ ಇರಬೇಕು ಅಷ್ಟೇ. ದರ್ ಇಸ್ ಓನ್ಲಿ 2 ಚಾಯ್ಸ್. ಸೊ ಆದ್ರಿಂದಾನೆ ನೀವು ಎಲ್ಲಿಯ ತನಕ ದೇವರ ಪ್ರೇರೇಪಣೆಯಲ್ಲಿ ಇದ್ದೀರೋ ದೇವರ ಭಾವನೆಗಳೇ ನಿಮ್ಮಲ್ಲಿ ಪ್ರಕಟಿಸುವುದು, ಅದರಂತೆ ನಿಮ್ಮ ಶರೀರ ಮಾಡುವುದು. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಿಮ್ಮ ಶರೀರ ಮಾಡುವ ಕಾರ್ಯಗಳು, ಅದಕ್ಕೆ ನಿಮಗೆ ಈ ದಿನಗಳಲ್ಲಿ ಅನ್ಯ ಭಾಷೆ ಮಾಡಿ ದೇವರ ಪ್ರಸನ್ನತೆಯಲ್ಲಿದ್ದು ಬರುವ ಐಡಿಯಾಸ್. ನಿನ್ನೆ ಮನೆಯಲ್ಲಿ ಕೂಡ ಪಾಸ್ಟರ್ 2 ಉದಾಹರಣೆಗಳು ಹೇಳಿದ್ರು. ಯಾವ ರೀತಿಯ ಅವರ ಪ್ರಾರ್ಥನೆಯಲ್ಲಿದ್ದು, ಒಬ್ಬನಿಗೆ ಉಪ್ಪಿನ ಬಗ್ಗೆ ಒಂದು ವಾಕ್ಯ ಬಂದು ಉಪ್ಪು ಬಿಸ್ನೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ, ಒಬ್ಬನಿಗೆ ಗೊಂಬೆ ಮಾಡುವ ಒಂದು ಬಿಸ್ನೆಸ್ ಐಡಿಯಾ ಬಂದು ಅದನ್ನ ಮಾಡಿ ಇವತ್ತು ಎಕ್ಸ್ಪೋರ್ಟ್ ಮಾಡಿ ಇಬ್ರು ಮಿಲಿಯನರ್ಸ್ ಆಗಿದ್ದಾರೆ ಅಂತ ಅವರು ಹೇಳಿದ್ರು. ಇದೆಲ್ಲ ಹೆಂಗೆ ಅಂತ ಹೇಳಿದ್ರೆ, ನಾವು ಏನೋ ಒಂದು ಐಡಿಯಾ ಬಂತು ಅನ್ಕೊಂಡಿದ್ವಿ. ಇಲ್ಲ, ಯಾವಾಗ ನೀವು ದೇವರ ವಾಕ್ಯವನ್ನು ಹೊಂದಿಕೊಂಡು ನೀವು ವಾಕ್ಯದ ಪ್ರಜ್ಞೆಯಲ್ಲಿರುವಾಗ ಪವಿತ್ರಾತ್ಮನೇ ನಿಮ್ಮನ್ನು ನಡೆಸ್ತಾ ಇದ್ದಾನೆ ಎಂಬುವ ನಿಶ್ಚಯನೇ ನಿಮಗೆ ಬರುವ ಆಲೋಚನೆ ಅದು ಲೋಕದ ಆಲೋಚನೆ ಅಲ್ಲ, ಅದು ದೇವರೇ ಕೊಡುವ ಆಲೋಚನೆ. ಅದರಿಂದ ಅದು ಫೇಲ್ ಆಗಕ್ಕೆ ಸಾಧ್ಯವಿಲ್ಲ. ಅದು ನೆರವೇರುತ್ತೆ. ಯಾಕಂದ್ರೆ ಆತನ ಉದ್ದೇಶದ ಪ್ರಕಾರ ಇದೆ. ಆತನ ಫಲ ಹಾಗೆ ಶರೀರದಲ್ಲಿ ಪ್ರಕಟವಾಗಲೇಬೇಕು ಅಂತ ಕೊಡುವ ಆ ದೇವರ ಆಲೋಚನೆ ಅದು.